ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ದೇಶ ಹಾಗೂ ರಾಜ್ಯದಲ್ಲಿ ಬಹು ಚರ್ಚೆಯ ಹುಟ್ಟುಹಾಕಿದ್ದ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ RSS ಪಥಸಂಚಲನ ಹೈಕೋರ್ಟ್ ಅನುಮತಿಯೊಂದಿಗೆ ಭಾನುವಾರ ಸಚಿವ ಪ್ರಿಯಾಂಕ್ ಖರ್ಗೆ ತವರಲ್ಲಿ ನಿರ್ವಿಘ್ನವಾಗಿ ನಡೆಯಿತು. ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತಾದರೆ ಅದಕ್ಕೆ ಹಲವಾರು ವಿಘ್ನಗಳು ಹಿಂದೆ ನಮ್ಮ ಪುರಾಣ ಕಾಲದಲ್ಲೂ ಇತ್ತು, ಇವಾಗ ನಮ್ಮ ಕಲಿಯುಗದಲ್ಲೂ ಅದೇನು ಹೊಸತೇನಲ್ಲ. ಆದರೆ ಏನು ನಡಿಬೇಕು ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ನಿಶ್ಚಯ ಮಾಡ್ಕೊಂಡಿರ್ತಾರೋ ಅದು ಸ್ವಲ್ಪ ತಡ ಆದರೂ ನಡೀತದೆ. ಹಾಗೆ ಕಳೆದ ತಿಂಗಳು ನಡಿಬೇಕಾಗಿದ್ದ RSS ಪಥಸಂಚಲನ ಅಂತೂ ನಿರ್ವಿಘ್ನವಾಗಿ ಚಿತ್ತಾಪುರದಲ್ಲಿ ಸಂಪನ್ನಗೊಂಡಿದೆ. RSS ಪಥಸಂಚಲನ ಹೆಚ್ಚು ಕಡಿಮೆ ಒಂದು ತಿಂಗಳು ವಾದ ವಿವಾದಗಳೇ ಬಹು ಚರ್ಚೆಗೆ ಕಾರಣ ಆಗಿತ್ತು. ಹಲವಾರು ಶಾಂತಿಗಳ ಸಭೆ ನಡೀತು. ಅದಕ್ಕೂ ಮುನ್ನ ಸಚಿವ ಪ್ರಿಯಾಂಕ್ ಖರ್ಗೆ RSSಗೆ ನಿರ್ಬಂಧ ಹೇರಬೇಕು ಅನ್ನೋ ಉದ್ದೇಶದಿಂದ CM ಸಿದ್ದರಾಮಯ್ಯನವರಿಗೆ ಲೆಟ್ರ್ ಬರೆದರು. RSS ಪಥಸಂಚಲನಕ್ಕೆ ಎಷ್ಟು ಉಪದ್ರ ಕೊಡಲಿಕ್ಕಾಗುತ್ತೋ ಅಷ್ಟು ಉಪದ್ರವನ್ನು ಸಹಿತ ಕೊಟ್ಟರು. ಶಾಂತಿ ಸಭೆ ನಡೀತು, ಅದು ವಿಫಲವಾಯಿತು. ಕೊನೆಗೆ ಹೈಕೋರ್ಟ್ ಮೆಟ್ಟಲೇರಿತು. ಪಥಸಂಚಲನಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಒಪ್ಪಿಗೆ ಸೂಚಿಸಿದ್ರಿಂದ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಇದ್ದ ವಿಘ್ನ ನಿವಾರಣೆ ಆಯಿತು. ಸುಸ್ಥಿರವಾಗಿ ಯಾವುದೋ ಗೌಜು ಗಲಾಟೆಗಳಿಲ್ಲದೆ ಆರಾಮಾಗಿ ಪಥಸಂಚಲನ ನಡೀತು. ಈ RSS ಕುರಿತು ಜನರಿಗೆ ಎಷ್ಟು ಅಭಿಮಾನಗಳಿದೆ ಅಂತಂದರೆ ಚಿತ್ತಾಪುರದಲ್ಲಿ ನಡೆದಿರುವ RSSನ ಪಥಸಂಚಲನ ಇದಕ್ಕೆ ಸಾಕ್ಷಿ. ಮುನ್ನೂರು ಜನ ಗಣವೇಷಧಾರಿಗಳಿದ್ದರು. ಹಾಗೆಯೇ ಪಕ್ಕವಾದ್ಯದಲ್ಲಿ 50 ಜನ ಸೇರಿ ಶಿಸ್ತುಬದ್ಧವಾದಂಥ ಪಥಸಂಚಲನ ನಡೀತು. ಈ ಪಥಸಂಚಲನ ನೋಡಲಿಕ್ಕೆ ರಸ್ತೆಯ ಇಕ್ಕಣಗಳಲ್ಲಿ ಸಾವಿರಾರು ಜನ ಸೇರಿದರು. ಪಥಸಂಚಲನ ಸಾಗಿ ಬರಬೇಕಾಗಿದ್ದರೆ ಅಲ್ಲಿಯ ಪರಿಸರದ ಜನ ಪುಷ್ಪನೃತ್ಯನ ಮಾಡುವ ಮುಖಾಂತರ ಸ್ವಾಗತವನ್ನು ಮಾಡಿದರು. ಹಾಗೆ ಈ ಪಥಸಂಚಲನ ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳೋಕ್ಕೋಸ್ಕರ ಪಥಸಂಚಲನ ಗುಲ್ಬರ್ಗಿ, ಬೀದರ್, ಯಾದಗಿರಿ ಜಿಲ್ಲೆಯಿಂದ ಪೊಲೀಸ್ ಪಡೆ ಬಂದಿತ್ತು ಪಥಸಂಚಲನ ರಕ್ಷಣೆಗೋಸ್ಕರ, ಗಲಾಟೆ ಗೋಜು ಆಗದಿದ್ದಾಗಿ. ಒಟ್ಟಾರೆಯಾಗಿ RSS ಪಥಸಂಚಲನ ಯಾವುದೇ ಅಹಿತಕರ ಘಟನೆ ನಡೆದಿದ್ದಾಗಿ ಸುಸೂತ್ರವಾಗಿ ನಡೀಲಿಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದರು. ತಿಂಗಳಲ್ಲಿ ಅಕ್ಟೋಬರ್ 19ರಿಂದ ಈ RSS ಜಟಾಪಟಿ ಆರಂಭ ಆಗಿತ್ತು. ಪಥಸಂಚಲನಕ್ಕೆ ಅನುಮತಿ ಕೋರಿ RSS ತಹಸೀಲ್ದಾರಿಗೆ ಅರ್ಜಿ ಸಲ್ಲಿಸಿದರು. ತಹಸೀಲ್ದಾರು ಸಚಿವರ ಒತ್ತಡಕ್ಕೂ ಏನೋ ಅನುಮತಿ ನಿರಾಕರಿಸಿದರು. ಬಳಿಕ ಮತ್ತೊಂದು ದಿನಾಂಕ ನಿಗದಿ ಮಾಡಿ RSS ಅರ್ಜಿ ಸಲ್ಲಿಸಿತ್ತು. ಆಗ ದಲಿತ ಸಂಘಟನೆಗಳು, ಪ್ಯಾಂಥರ್ಸು ಮತ್ತು ಬೇರೆ ಬೇರೆ ಭೀಮ್ ಆರ್ಮಿ ಹೀಗೆ ತಮಗೂ ಸಹಿತ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತು. ಹಾಗೆ ಅವರು ಏನು RSSನಲ್ಲಿ ಪಥಸಂಚಲನ ಮಾಡ್ತಾರೋ ಅವರು ಲಾಠಿ ಹಿಡ್ಕೊಳ್ಬಾರ್ದು, ಪೆನ್ ಹಿಡ್ಕೊಳ್ಬೇಕು, ಸಂವಿಧಾನ ಪುಸ್ತಕ ಹಿಡ್ಕೊಳ್ಬೇಕು ಅಂತ ಹೇಳುವ ಕಂಡೀಷನ್ಗಳನ್ನು ಹಾಕಿದರು. ಸ್ನೇಹಿತರೆ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ ಹಲವಾರು ವಿಘ್ನಗಳು ಅಂತ ಹೇಳೋಕ್ಕೆ ನಮ್ಮ ಪುರಾಣಗಳಲ್ಲೂ ಸಾಕಷ್ಟು ಉದಾಹರಣೆಗಳು ಸಿಗ್ತಿದೆ. ಯಜ್ಞಯಾಗಾದಿಗಳನ್ನು ಮಾಡಬೇಕಿದ್ರೆ ರಕ್ಕಸರು ಯಜ್ಞಯಾಗಾದಿಗಳಿಗೆ ಸಮಸ್ಯೆ ತರ್ತಾಯಿದ್ರು, ವಿಘ್ನ ತರ್ತಾಯಿದ್ರು. ಅದನ್ನು ಸರಿ ಮಾಡಲಿಕ್ಕೆ ಮತ್ತೊಬ್ಬರು ಯಾರೋ ಒಬ್ಬರು ಅವತಾರ ಎತ್ತು ಬರ್ತಾಯಿದ್ರು. ಆದರೆ ಇಲ್ಲಿ ಈ ನಮ್ಮ ಪ್ರಜಾಪ್ರಭುತ್ವ ಕಾಲದಲ್ಲಿ ನಮಗೆ ಸಂವಿಧಾನ ಕೆಲವು ಹಕ್ಕುಗಳನ್ನು ಕೊಟ್ಟಿದೆ. ಆ ಸಂವಿಧಾನದ ಪ್ರಕಾರ ನ್ಯಾಯಾಲಯ RSS ಪಥಸಂಚಲನಕ್ಕೆ ಅನುಮೋದನೆ ಕೊಟ್ಟಿತ್ತು. ಸ್ನೇಹಿತರೆ, RSS ಪಥಸಂಚಲನದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.